ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಈರುಳ್ಳಿಯ ಕಾರಣಕ್ಕೆ ಕೆಲವೊಮ್ಮೆ ಗ್ರಾಹಕ ಕಣ್ಣೀರು ಹಾಕ್ತಾನೆ, ಕೆಲವೊಮ್ಮೆ ರೈತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದೀಗ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಈರುಳ್ಳಿ ಬೆಳೆದಂತಹ ರೈತ ಕಣ್ಣೀರು ಹಾಕುವಂತಾಗಿದೆ. ಒಂದು ಕಡೆ ರೈತ ಕಣ್ಣೀರು ಹಾಕ್ತಾ ಇದ್ದರೆ ಮತ್ತೊಂದು ಕಡೆ ವರ್ತಕರು ಆತಂಕಗೊಳ್ತಾ ಇದ್ದಾರೆ. ಯಾಕೆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಈರುಳ್ಳಿ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಈ ಆರಂಭದಲ್ಲಿ ಏನಂದರೆ ತೈಲೋತ್ಪನ್ನಗಳ ಮೇಲೆ ದೊಡ್ಡ ಪರಿಣಾಮ ಆಯಿತು. ಅದರಲ್ಲೂ ಸಿಲಿಂಡರ್ ದೊಡ್ಡ ಸಮಸ್ಯೆ ಆಯಿತು, ಮತ್ತು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು ಇತ್ಯಾದಿಗಳ ಒಂದು ಕೊರತೆ ಕಾರಣಕ್ಕಾಗಿ ಜನ ಸಂಕಷ್ಟ ಎದುರಿಸುವಂತಾಯಿತು. ಅದಾದ ನಂತರ ತರಕಾರಿ ಇರ್ಬೋದು, ಬೇರೆ ಬೇರೆ ಒಂದು ಉತ್ಪನ್ನಗಳ ಮೇಲೆ ಸಹ ಅದು ನೇರವಾಗಿ ಎಫೆಕ್ಟ್ ಆಗೋಕ್ಕೆ ಶುರುವಾಯಿತು. ಮುಖ್ಯವಾಗಿ ಏನಂದರೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯ ಕಾರಣದಿಂದಾಗಿ ಬಹಳಷ್ಟು ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ಅಂದರೆ ಸಾಕಷ್ಟು ಐಟಮ್ಗಳನ್ನ ಕೈ ಬಿಡಲಾಗಿದೆ. ಕಡಿಮೆ ಗ್ಯಾಸ್ನಿಂದ ತಯಾರಾಗ್ಬೋದಂತಹ ಐಟಮ್ಗಳನ್ನ ಮಾತ್ರ ತಯಾರು ಮಾಡ್ತಾಯಿದ್ದಾರೆ. ಇದರಿಂದಾಗಿ ಕೆಲವೊಂದು ವಸ್ತುಗಳು ಮಾರುಕಟ್ಟೆಯಲ್ಲಿ ಕೆಲವೊಂದು ತರಕಾರಿಗಳನ್ನ ಕೊಳ್ಳುವುದೇ ಕಡಿಮೆ ಆಗಿದೆ. ಹೀಗಾಗಿ ಒಂದು ಮಾರುಕಟ್ಟೆಯಲ್ಲಿ ನೇರ ಎಫೆಕ್ಟ್ ಅದರಿಂದ ಆಗ್ತಾಯಿದೆ. ಒಂದು ಕಡೆ ಹೋಟೆಲ್ ಉದ್ಯಮದ ಎಫೆಕ್ಟು, ಮತ್ತೊಂದು ಕಡೆ ರಫ್ತು ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಕೆಲವೊಂದು ದೇಶಗಳಿಗೆ ರಫ್ತಾಗ್ತಾ ಇತ್ತು, ಅಲ್ಲಿ ಆ ಒಂದು ರಫ್ತು ಸಹ ಕುಂಠಿತಗೊಂಡಿದೆ. ಇದರ ಜೊತೆಗೆ ಏನಂದರೆ ಭಾರತ ದೇಶ ಈರುಳ್ಳಿ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಬೇರೆ ದೇಶಗಳಿಂದ ಒಂದಷ್ಟು ಈರುಳ್ಳಿನ ಆಮದು ಮಾಡಿಕೊಂಡ ಪರಿಣಾಮವಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಸ್ಟಾಕ್ ಇರೋದರಿಂದಾಗಿ ಅದು ಸಹ ಒಂದು ದರ ಕುಸಿತಕ್ಕೆ ಕಾರಣವಾಗಿದೆ. ಇದೆಲ್ಲದರ ಪರಿಣಾಮವಾಗಿ ಈಗ ಈರುಳ್ಳಿ ದರ ಪಾತಾಳಕ್ಕೆ ಕುಸಿದಿದೆ ಅಂತ ಹೇಳ್ಬೋದು. ಅದರಲ್ಲೂ ಧಾರವಾಡದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಏಷ್ಯಾದಲ್ಲಿನೇ 2ನೇ ಅತಿ ದೊಡ್ಡ ಮಾರುಕಟ್ಟೆ ಹೊಂದಿರುವಂತಹ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ದರ ಕುಸಿತದ ಒಂದು ಎಫೆಕ್ಟ್ ಕಾಣಲಾರಂಭಿಸಿದೆ. ಮತ್ತು ಇಲ್ಲಿ ಈ ಹುಬ್ಬಳ್ಳಿ ಮಾರುಕಟ್ಟೆಯಿಂದನೇ ಸಾಕಷ್ಟು ರಾಜ್ಯಗಳಿಗೆ ಈರುಳ್ಳಿ ಸಹ ಪೂರೈಕೆ ಆಗುತ್ತೆ. ಪಕ್ಕದ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಗೋವಾ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೂ ಸಹ ಈ ಒಂದು ಹುಬ್ಬಳ್ಳಿ ಮಾರುಕಟ್ಟೆಯಿಂದಲೇ ಈರುಳ್ಳಿ ಪೂರೈಕೆ ಆಗುತ್ತೆ. ಆದರೆ ಈಗ ಏನಾಗಿದೆ, ಯುದ್ಧ ಆರಂಭಗೊಂಡ ನಂತರ ಅದು ದೊಡ್ಡ ಪರಿಣಾಮದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇತ್ತು. ಎಷ್ಟು ಸಪ್ಲೈ ಇತ್ತಲ್ಲ, ಆ ಸಪ್ಲೈ ಕಡಿಮೆ ಆಗಿದೆ. ಹಾಗಾಗಿ ಇಲ್ಲಿನ ಸ್ಟಾಕ್ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ರೈತರು ತಾವು ಬೆಳೆದಂತಹ ತಮ್ಮಲ್ಲಿರುವಂತಹ ಈರುಳ್ಳಿನ ಮಾರುಕಟ್ಟೆಗೆ ತಂದು ಹಾಕ್ತಾ ಇದ್ದಾರೆ. ಅಂದರೆ ಮಳೆ ಬಂದರೆ ಸಮಸ್ಯೆ ಆಗ್ಬೋದು, ಕೊಳತು ಹೋಗ್ಬೋದು ಅನ್ನೋ ಒಂದು ಭೀತಿಯಲ್ಲಿ ಅವರು ರೈತರು ಇಲ್ಲಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಮಾರುಕಟ್ಟೆಯ ಆವಕ ಯಥೇಚ್ಛವಾಗಿದೆ. ಆದರೆ ಅದರದ ಒಂದು ಜಾವಕ ಅಂತ ಹೇಳ್ತೀವಿ, ಅದರದ ಮಾರಾಟ ಏನಂತ ಹೇಳ್ತೀವಿ, ಹೊರಗಡೆ ಹೋಗೋದು ಕಡಿಮೆ ಆಗಿದೆ. ಹಾಗಾಗಿ ಇಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದ್ರೂ ಸಹ ಈರುಳ್ಳಿ ಚೀಲಗಳೇ ಕಾಣಸಿಗ್ತವೆ. ದೊಡ್ಡ ಪ್ರಮಾಣದಲ್ಲಿ ಈರುಳ್ಳಿ ಸ್ಟಾಕ್ ಆಗಿದೆ. ಹೀಗಾಗಿ ಇದೆಲ್ಲದರ ಪರಿಣಾಮವಾಗಿ ಈರುಳ್ಳಿ ದರ ಪಾತಾಳಕ್ಕೆ ಕುಸಿದಿದೆ ಅಂತ ಹೇಳ್ಬೋದು. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬೆಳೀತಿರುವಂತಹ ಈರುಳ್ಳಿಗೆ 150 ರೂಪಾಯಿಯಿಂದ 500, 600 ರೂಪಾಯಿ, 800 ರೂಪಾಯಿವರೆಗೆ ಪ್ರತಿ ಕ್ವಿಂಟಲ್ಗೆ ದರ ಸಿಗ್ತಾ ಇದೆ. ಅಂದರೆ 1 kgಗೆ 1.5 ರೂಪಾಯಿ, 2 ರೂಪಾಯಿ ಈ ರೀತಿ ಅಂದರೆ 5 ರೂಪಾಯಿ ಸಿಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇನ್ನು ವಿಜಯಪುರ ಇರ್ಬೋದು ಮತ್ತು ಪೂನಾ ಗಡ್ಡೆ ಅಂತ ಕೆಂಪು ಗಡ್ಡೆ ಸ್ವಲ್ಪ ಉತ್ತಮವಾದಂಥ ದರ್ಜೆಯ ಒಂದು ಈರುಳ್ಳಿ, ಅದು 800ರಿಂದ 1000, 1200 ಬಂದರೆ 1500 ರೂಪಾಯಿ ಕ್ವಿಂಟಲ್ಗೆ ಮಾರಾಟ ಆಗ್ತಾಯಿದೆ. ಇದರಿಂದಾಗಿ ಹೆಚ್ಚು ಕಡಿಮೆ 150 ರೂಪಾಯಿಯಿಂದ 1200 ರೂಪಾಯಿವರೆಗೂ ಸಹ ಈ ಒಂದು ದರ ಸರಾಸರಿ ಸಿಗ್ತಾ ಇರೋದ್ರಿಂದಾಗಿ ರೈತ ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯಲಾದಂತಹ ಈರುಳ್ಳಿಗೆ ದರನೇ ಬೆಲೆನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬೆಳೆದ ಒಂದು ಬೆಳೆನ ಏನು ಮಾಡ್ಬೇಕನ್ನೋ ಒಂದು ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಮೊದಲ ಈರುಳ್ಳಿ ಬೆಳೆ 1000ರಿಂದ 1500-1600 ಮಟ್ಟ ಇದೆ. ಈಗ 1000-1200 ರೂಪಾಯಿ ಆಗಿದೆ. ಎಲ್ಲ ಯುದ್ಧ ಆಗ್ತಾ ಇದೆಯಲ್ಲ, ಅದರ ಸಂಬಂಧ ಹೊರಗೆ ಹೋಗ್ತಾ ಇಲ್ಲ ಮಾಲ. ಹೀಗಾಗಿ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್, ಹೋಟೆಲ್ ಪ್ರಾಬ್ಲಮ್, ಹೀಗಾಗಿ ಸೇಲ್ ಪಾಯಿಂಟ್ ಕಡಿಮೆ ಆಗಿದೆ. ಅದು ಸೇಲ್ ಪಾಯಿಂಟ್ ಕಡಿಮೆ ಆಗಿ ಸ್ವಲ್ಪ ಈರುಳ್ಳಿ ಬಜಾರು ಡಿಮಾಂಡ್ ಕಡಿಮೆ ಆಗಿದೆ. ಮತ್ತು ಜಾಸ್ತಿ ಬಿಸಿಲು ಮಳೆಯಾಗಿ ಮಾಲ್ ತಡಿವಲ್ದು. ಹೀಗಾಗಿ ರೈತರು ತೊಗೊಂಬರ್ತಾರೆ, ಅವ್ರು ಮಾರ್ಕೊಂಡು ಹೋಗಾತಾರೆ, ಮಾಲ್ನೂ ತಡಿವಲ್ದು. ಹೀಗಾಗಿ ಸ್ವಲ್ಪ ರೇಟು ಡೌನ್ ಆಗಿದೆ. ಎಲ್ಲ ಕಡೆ ಸ್ವಲ್ಪ ಡ್ಯಾಮೇಜ್ ಆಗುತ್ತಿದೆ. ಮಾಲ್ ಬರ್ತಾ ಇದೆ ರೀ, ಮಾಲ್ ಜಾಸ್ತಿ ಬರ್ತಾ ಇದೆ. ಮಾಲ್ ರೈತರ ಕಡೆನೂ ತಡಿವಲ್ದು. ಹೀಗಾಗಿ ಅವರು ತರ್ತಾ ಇದೆ.
ಆಮೇಲೆ ಇದು ಎಲ್ಲ ಇದು ಅದು ಗ್ಯಾಸು ಸಿಗೋಂಗಿಲ್ಲ ಅಂತ ಸ್ವಲ್ಪ ಹೋಟೆಲ್ ಬಿಸ್ನೆಸ್ಸು ಟಫ್ ಆಗಿದೆ, ವ್ಯಾಪಾರ ಇಲ್ಲ. ಹೀಗಾಗಿ ಸ್ವಲ್ಪ ಸೇಲ್ ಪಾಯಿಂಟ್ನು ಕಡಿಮೆ ಆಗಿದೆ, ಮಾಲ್ ಬರೋದು ಹೆಚ್ಚಿಗೆ ಆಗಿದೆ. ಹೀಗಾಗಿ ಮತ್ತು ರೇಟ್ ಕಡಿಮೆ ಆಗುತ್ತೆ. ಇಲ್ಲಿಂದ ತಮಿಳ್ನಾಡು ಹೋಗುತ್ತೆ, ಬೆಂಗಳೂರು ಹೋಗುತ್ತೆ, ಮೈಸೂರು ಹೋಗುತ್ತೆ, ಮತ್ತು ಸುತ್ತಮುತ್ತ 100-200 ಕಿಲೋಮೀಟ್ರ್ ಊರು ಎಲ್ಲ ಕಡೆ ಹೋಗುತ್ತೆ. ಕಾರವಾರ ಮಠ ಹೋಗುತ್ತೆ, ಗೋವಾ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಸುತ್ತಮುತ್ತ ವ್ಯಾಪಾರ ಮಾಡ್ತಾರೆ ಇಲ್ಲಿ ಎಲ್ಲ. ಇಲ್ಲ, ಈರುಳ್ಳಿ ರೇಟ್ ಅಂಕ್ರಿ ಭಾಳ ಏಕ್ದಮ್ ಕಡಿಮೆ ಆಗಿಬಿಟ್ಟೈತೆ ಸರ್. ಯಾಕಂತಂತಂದ್ರೆ ಈಗ ನಮ್ಮ ಈಚೆ ಕಡೆ ನಮ್ಮ ಲೋಕಲ್ ಗಡ್ಡಿ ಭಾಳಪ್ಪ ಅಂತಂತಂದ್ರೆ ಒಂದು ಸಣ್ಣ ಸೈಜ್ ಇರ್ತೈತಿ. ಅದರಿಂದ ಇಲ್ಲಿ 150 400-500 ಒಳಗೆ ಮಾತ್ರ ಅಷ್ಟೇ ಹೋಗ್ತೈತಿ, ಹೆಚ್ಚಿಂದ ನಮಗೆ ಹೋಗೋದಿಲ್ಲ. ಈಗ ಇಲ್ಲಿ ನಾಸಿಕ್ ಗಡ್ಡಿ ಏನೇ ಇಲ್ಲಪ್ಪ ಅಂತಂದ್ರೂ 1000ದಿಂದ 1200 ಮಟ ಮಾರ್ತದೆ. ಬಿಜಾಪುರದ್ದು ಕೂಡ 1000 ಮಟ ಮಾರ್ತದೆ. ಆದರೆ ನಮ್ಮ ಮಾತ್ರ ಏನತ್ತಲ್ಲ ಲೋಕಲ್ ಗಡ್ಡಿ ಮಾತ್ರ ಡಿಮ್ಯಾಂಡ್ ಆಗೋದಿಲ್ಲ. ಆಮೇಲೆ ಹೆಚ್ಚಾಗಿ ರೈತರು ಸಾಕಷ್ಟು ಬೆಳೆದಾರಪ್ಪ ಅಂತಂದ್ರೂ ಕೂಡ ಇಲ್ಲಿ ಏನಾಗತ್ತಪ್ಪ, ಇಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಇಲ್ಲಿ ಖರೀದಿದಾರ ಕಡೆನೂ ಅವ್ರ ಕಡೆನೂ ಖರೀದಿ ಮಾಡ್ಕೋರು ಇದ್ರಪ್ಪ ಅಂತಂದ್ರೆ ಆಟೋಮೆಟಿಕ್ ರೇಟ್ ಹೆಚ್ಚಿಗೆ ಆಗ್ತದೆ. ಇಲ್ಲಿ ಖರೀದಿ ಮಾಡೋರೇ ಯಾರಿಲ್ಲ. ಆಮೇಲೆ ಇಲ್ಲಿಂದ ಆ್ಯಕ್ಚುಲಿ ಎಕ್ಸ್ಪೋರ್ಟು ಮಾಡ್ತಾ ಇರ್ತಾರೆ. ಎಕ್ಸ್ಪೋರ್ಟ್ ಮಾಡಬೇಕಪ್ಪ ಅಂದರೆ ಎಲ್ಲ ಕಡೆ ಯುದ್ಧನೂ ನಡೆದ್ಬಿಟ್ಟೈತೆ. ಈಗ ಆ ಯುದ್ಧ ನಡೆದಿದ್ದರಿಂದ ಎಕ್ಸ್ಪೋರ್ಟನ್ನು ಸದ್ಯಕ್ಕೆ ಆಗ್ತಾಯಿಲ್ಲ. ಆಮೇಲೆ ಇಲ್ಲಿ ಹೊರಗಡೆ ಹೋಟೆಲ್ ಇಂಡಸ್ಟ್ರಿ ಕೂಡ ಸದ್ಯಕ್ಕೆ ಅಲ್ಲಿ ಗ್ಯಾಸ್ ಸಿಗ್ಲಾರ್ದಕ್ಕೆ ಹೋಟೆಲ್ ಕೂಡ ಬಂದ್ ಮಾಡಿಬಿಟ್ರ. ಅವೆಲ್ಲನೂ ಇಲ್ಲಿ ಬಂದು ಸ್ಟಾಕ್ ಆಗೋದ್ರಿಂದ ರೇಟ್ ಆಟೋಮೆಟಿಕ್ಕಾಗಿ ಡೌನ್ ಆಗೈತೆ. ಇದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂತಂತಂದ್ರೆ ನಮ್ಮ ಉಳ್ಳಾಗಡ್ಡಿ ಬೆಳೆದಂಥ ಸಮಯದಾಗನ ಆವಾಗ ಈ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಮಾಡಿಬಿಟ್ರು, ಎಷ್ಟೋ ಲಕ್ಷ ಮೆಟ್ರಿಕ್ ಟನ್ ಉಳ್ಳಾಗಡ್ಡಿ ಆಮದು ಮಾಡ್ಕೊಂಡ್ಬಿಟ್ರು. ಅಲ್ಲೇ ರೈತರಿಗೆ ಏಕದಮ್ ದೊಡ್ಡ ಹೊಡೆದು ಬಿಡ್ತು ಅವತ್ತು. ಮತ್ತು ಅದು ಇನ್ನೂ ಖಾಲಿ ಆಗಿಲ್ಲ, ಅದು ಖಾಲಿ ಆಗಬೇಕು. ಅದು ಖಾಲಿ ಆತಪ್ಪ ಅಂತಂದ್ರೆ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಇದೇನಾಗೈತೆ ಅಂದ್ರೆ ಇವ್ರಿಗೆ ಗ್ರಾಹಕರಿಗೆ ಕಡಿಮೆ ರೇಟ್ನಾಗ ಕೊಡಬೇಕನ್ನೋ ಉದ್ದೇಶದಿಂದನೇ ಅದನ್ನು ಕಡಿಮೆ ರೇಟ್ ಮಾಡ್ಯಾರ. ಇನ್ನು ರೈತನಿಗೆ ಇದ್ರದ್ದು ಬೆಲೆ ಎಲ್ಲಿ ಸಿಗ್ತದೆ? ರೈತ ಆಟೋಮೆಟಿಕ್ಕಾಗಿ ಮತ್ತು ಅದನ್ನು ಅವ್ರು ಇಲ್ಲಿ ವ್ಯಾಪಾರಸ್ಥರು ಏನು ಹೇಳ್ತಾರೋ ಆ ರೇಟಿಗೆ ಕೊಟ್ಟು ಹೋಗ್ಬೇಕಾಗತ್ತೆ. ಇದೇ ರೀತಿ ಹಿಂಗೆ ಆತಪ್ಪ ಅಂತಂದ್ರೆ ರೈತನ ಪರಿಸ್ಥಿತಿನೂ ಭಾಳ ಹದಗೆಡ್ತದೆ. ಇದಕ್ಕೆ ಸರ್ಕಾರದವರು ಒಂದು ಸ್ವಲ್ಪ ವಿಚಾರ ಮಾಡಿ ಅದಕ್ಕೆ ಒಂದು ಸರಿಯಾದ ಬೆಂಬಲ ಬೆಲೆಯೊಳಗೆ ಒಂದು ಉಳ್ಳಾಗಡ್ಡಿನ ಖರೀದಿ ಮಾಡ್ಕೋಬೇಕು. ನಾವು ಕೊಡೋದ್ರೆ ಎದ್ದು ರೇಟ್ ಯಾವುದಾದ್ರೂ ನಾವು ಕೊಡುವಂಥ ರೇಟ್ ಜಾಸ್ತಿ, ನಾವು ಕೊಡುವಂಥ ಮಾಲಿಗೆ ರೇಟ್ ಇಲ್ಲ. ಉಳ್ಳಾಗಡ್ಡಿ ರೇಟ್ 800-1000. ಏನು ಉಳಿದೈತಿ ರೈತ? ಹಾಂ ಇತ್ತು ರೀ ಫಸ್ಟ್ ಎಲ್ಲ ಚಲೋ ಆದಾಗ. ಭಾಳ ಡೌನ್ ರೀ. 800-1000 ಲಾಸ್ಟ್. ಏನು ಈಗ ಒಂದು ವೇಳೆ ಏನು ಹಾಕಿದ ಬಂಡವಾಳನೇ ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ರೈತ ಹೇಳ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ಏನು ನಾವು ಹಾರ್ವೆಸ್ಟಿಂಗ್ ಅಂತ ಏನು ಹೇಳ್ತೀವಿ, ಆ ಈರುಳ್ಳಿನ ಕಿತ್ತುಬಿಟ್ಟು ಅದನ್ನು ಮಾರುಕಟ್ಟೆಗೆ ಸಾಗಾಟ ವೆಚ್ಚನೇ ಸಾಕಷ್ಟು ಆಗ್ತದೆ. ಆದರೆ ಇಲ್ಲಿ ನಿಮಗೆ ಏನು ಇನ್ನು 200 ರೂಪಾಯಿ 500 ರೂಪಾಯಿ ಕ್ವಿಂಟಲ್, ಒಂದು ಕ್ವಿಂಟಲ್ಗೆ ಅಷ್ಟು ದರ ಸಿಕ್ಕರೆ ಕೂಲಿ ಆಳಿಗೂ ಸಹ ಅದು ಕೊಡಲಾರ್ದಂಥ ಪರಿಸ್ಥಿತಿ, ಆ ಕೂಲಿಗೂ ದಕ್ಕಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನು ಹೊಲದ ಬೆಳೆದಂತಹ ಈರುಳ್ಳಿನ ಅಲ್ಲೇ ಹೊಲದಲ್ಲೇ ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ರೀತಿ ದರ ಕುಸಿತ ಮುಂದುವರೆದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ರೈತರು ಅಲವತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ವ್ಯಾಪಾರಿಗಳು ಸಹ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ತಮ್ಮ ಹತ್ರ ಇರುವಂಥ ಸ್ಟಾಕ್ನ ಖಾಲಿ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಖರೀದಿದಾರ ಬರಬೇಕು. ಆದರೆ ಇಲ್ಲಿ ಖರೀದಿದಾರರ ಪ್ರಮಾಣ ಸಂಖ್ಯೆ ಕಡಿಮೆ ಆಗಿರೋದ್ರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಆಗಿದೆ. ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನಮಗೂ ಸಹ ನಷ್ಟದ ಭೀತಿ ಸೃಷ್ಟಿಯಾಗಿದೆ ಅನ್ನೋ ಒಂದು ಮಾತನ್ನು ವರ್ತಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸ್ಟಾಕ್ ಇದ್ದರೂ ಸಹ ಅದು ಖರೀದಿದಾರ ಇಲ್ಲದೇ ಬೆಲೆ ಕುಸಿತ ಕಾಣ್ತಾ ಇದೆ. ಹೀಗಾಗಿ ಮುಂದೆ ಸಾಕಷ್ಟು ಇನ್ನೂ ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಆದಷ್ಟು ಬೇಗ ಯುದ್ಧ ಕೊನೆಗೊಳ್ಳಲಿ, ಒಂದು ಎಲ್ಲವೂ ಸಹ ಸುಸೂತ್ರವಾಗಲಿ ಅನ್ನೋ ಒಂದು ಆಶಯವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನೇ ಇರಲಿ, ಯುದ್ಧದ ಕಾರಣದಿಂದಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವಂತಾಗಿದೆ. ಅದರಲ್ಲೂ ಏನು ರೈತರು ಏನು ಅನ್ನದಾತ ಏನಿದ್ದಾನೆ, ಅವನು ಅನ್ನದಾತ ಏನಂದರೆ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸುವಂತಾಗಿದೆ. ಆದಷ್ಟು ಬೇಗ ಈ ಸಂಕಷ್ಟಗಳು ನಿವಾರಣೆ ಆಗಲ್ಲ ಅನ್ನೋ ಒಂದು ಆಶಯದಲ್ಲಿ ಆಗುತ್ತನ್ನೋ ಒಂದು ಆಶಯದಲ್ಲಿ ರೈತನಿದ್ದಾನೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.